ಕೃಷ್ಣರಾಜಪೇಟೆ ತಾಲೂಕಿನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರು ಸ್ವಾಭಿಮಾನಿಗಳು ಹಾಗೂ ಕಾನೂನು ಪರಿಪಾಲಕರಾಗಿದ್ದಾರೆ. ಕುಂದುಕೊರತೆ ನಿವಾರಣೆ ಸಭೆಯಲ್ಲಿ ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅಭಿಮತ. ಕೃಷ್ಣರಾಜಪೇಟೆ ಪಟ್ಟಣದ ಟೌನ್ ಪೊಲೀಸ್ ಠಾಣೆ ಆವರಣದಲ್ಲಿ ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಜನರ ಕುಂದುಕೊರತೆ ನಿವಾರಣೆ ಸಭೆಯು ನಡೆಯಿತು. ದಲಿತರು ಸ್ವಾಭಿಮಾನಿಗಳಾಗಿದ್ದು ನಾಗರಿಕ ಸಮಾಜದಲ್ಲಿ ಶಾಂತಿಯ ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿದ್ದಾರೆ. ಆದರೆ ದಲಿತರ ವಿರುದ್ಧವೇ ಸುಳ್ಳು ದೂರುಗಳು ದಾಖಲಾಗುತ್ತಿವೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ವಾಸ್ತವ ಸತ್ಯವನ್ನು ಮನಗಂಡು ಪ್ರಕರಣ ದಾಖಲಿಸಬೇಕು ಎಂದು ದಲಿತ ಮುಖಂಡ ನಾರ್ಕೋನಹಳ್ಳಿ ಸ್ವಾಮಿ, ಮಾಂಪಳ್ಳಿ ಜಯರಾಮ್, ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷ ಊಚನಹಳ್ಳಿ ನಟರಾಜು, ತೆಂಟೆಕೆರೆ ನಿಂಗಯ್ಯ, ಹೊಸಹೊಳಲಿನ ಸುರೇಶ್ ಹರಿಜನ ಮನವಿ ಮಾಡಿದರು. ಹೊಸಹೊಳಲು, ಸಿದ್ದಘಟ್ಟ, ಸಂತೆಬಾಚಹಳ್ಳಿ, ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆ ಸೇರಿದಂತೆ ದಲಿತ ಕೇರಿಗಳ ಅಕ್ಕಪಕ್ಕದಲ್ಲಿರುವ ಗೂಡಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ದಲಿತ ಕೇರಿಗಳಲ್ಲಿ ಸಣ್ಣ ಪುಟ್ಟ ಗಲಾಟೆ ಗದ್ದಲಗಳು ಪ್ರತಿನಿತ್ಯವೂ ನಿರಂತರವಾಗಿ ನಡೆಯುತ್ತಿವೆ. ಅಕ್ರಮ ಮದ್ಯ ಮಾರಾಟಗಾರರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಮುಖಂಡ ದೇವರಾಜು ಡಿವೈಎಸ್ಪಿ ಅವರಲ್ಲಿ ಮನವಿ ಮಾಡಿದರು. ಕೃಷ್ಣರಾಜಪೇಟೆ ಟೌನ್ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿ ಬದ್ಧತೆಯಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರಾಣಿ ಅವರ ವಿರುದ್ಧ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಅಪಪ್ರಚಾರ ನಡೆಸುತ್ತಾ ಅವರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸುಳ್ಳು ದೂರನ್ನು ನೀಡಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳಿಗೆ ಮಾನಸಿಕವಾಗಿ ಕಿರುಕುಳ ನೀಡುತ್ತಾ ತೊಂದರೆ ನೀಡುವ ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಳ್ಳದಿದ್ದರೆ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರವಾದ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಪುರಸಭೆ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್ ಎಚ್ಚರಿಕೆ ನೀಡಿದರು. ತಾಲೂಕಿನ ದಲಿತ ಮುಖಂಡರಾದ ಸಿಂದಘಟ್ಟ ಸೋಮಾ ಸುಂದರ್, ಚೌಡನಹಳ್ಳಿ ಪುಟ್ಟರಾಜು, ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಹೊಸಹೊಳಲು ಪುಟ್ಟರಾಜು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷ ಸಮೀರ್, ಬಂಡಿಹುಳಿ ರಮೇಶ್, ತೆಂಗಿನಘಟ್ಟ ರಾಮಕೃಷ್ಣ ದಲಿತರ ಕುಂದುಕೊರತೆಗಳನ್ನು ಕುರಿತು ಸಭೆಯಲ್ಲಿ ಮಾತನಾಡಿದರು. ಕೃಷ್ಣರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆನಂದೇಗೌಡ, ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಯರಾಮ್ ಹಾಗೂ ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿ ಅವರು ದಲಿತರ ಕುಂದುಕೊರತೆ ನಿವಾರಣೆ ಸಭೆಯಲ್ಲಿ ಭಾಗವಹಿಸಿ ದಲಿತರ ನೋವು ನಲಿವುಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ 4 ಮಂಡ್ಯ. ಡಿಎಸ್ಪಿ ಆದೇಶದಂತೆ ನಮ್ಮ ಬೀಟ್ ಸಿಬ್ಬಂದಿಗಳ ಸೂಚನೆಗಳಿದ್ದು ಅವರು ಬೀಟ್ ಸಮಯದಲ್ಲಿ ದೇವಸ್ಥಾನಗಳು ಮತ್ತು ಹೋಟೆಲ್ ಕ್ಷೌರಿಕ ಅಂಗಡಿಗಳಿಗೆ ಭೇಟಿ ನೀಡುತ್ತಾರೆ. ಯಾವುದೇ ರೀತಿ ನಿಗದಿತ ದೂರುಗಳು ಯಾವುದು ಬಂದಿರುವುದಿಲ್ಲ. ಮತ್ತೆ ಈ ಸಂಬಂಧ ಈವರೆಗೂ ಕೂಡ ಪತ್ರ ಬರೆದು ಇದು ಕಂಡು ಬಂದಲ್ಲಿ ಪೊಲೀಸರು ಪತ್ರವನ್ನು ಮಾಡಿರುತ್ತೇವೆ. 9 ಸಿ ಬಸೀರಂಗಪ್ಪರವರು ಮಾತನಾಡಿ, ಪೊಲೀಸ್ ಇಲಾಖೆಯ ಬೀಟ್ ಪೊಲೀಸ್ ಸಿಬ್ಬಂದಿಗಳು, ಗ್ರಾಮ ಪಂಚಾಯತಿ ಸೆಕ್ರೆಟರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಗ್ರಾಮ ಪರಿಶೀಲಿಸಿ ಮಾನ್ಯ ಅಧೀಕ್ಷಕರ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಕೋರಿಕೊಂಡಿರುತ್ತಾರೆ. ಮಾನ್ಯ ಡಿಎಸ್ಪಿ ಅವರ ಆದೇಶದಂತೆ ಭೇಟಿ ನೀಡಿದಾಗ ಇದ್ರ ಬಗ್ಗೆ ವಿಚಾರಿಸಬೇಕು ಅಂತ ಎಲ್ಲರಿಗೂ ಸೂಚಿಸಲಾಗಿತ್ತು. ಅವರ ವರದಿಗಳಲ್ಲಿ ಕೂಡ ಎಲ್ಲರೂ ಕೂಡ ಈ ಬಗ್ಗೆ ಯಾರು ನೇರವಾಗಿ ನಮಗೆ ಸೋದರ ಅಂಗಡಿ ಬಗ್ಗೆ ಯಾರು ವರದಿ ಮಾಡಿಲ್ಲ ತಿಳಿಸಿರುತ್ತಾರೆ. ಈ ಥರ ಕಂಡು ಬಂದಲ್ಲಿ ತಾವು ಕ್ರಮ ಜರುಗಿಸಬೇಕು ಹಾಗೂ ಮಾನ್ಯ ಅಧೀಕ್ಷಕರವರ ಸಮ್ಮುಖದಲ್ಲಿ ಸಭೆ ನಡೆಸಬೇಕು ಎಂದು ಕೋರಿಕೊಂಡಿರುತ್ತಾರೆ. ಮಾನ್ಯ ಡಿಎಸ್ಪಿ ಸೂಚನೆಯಂತೆ ಈಗಾಗಲೇ ಪೊಲೀಸ್ ಇಲಾಖೆಯ ಮನೆ ಮನೆಗೆ ಮಾಹಿತಿ ನಿರ್ವಹಿಸಿದ್ದು ಯಾವುದೂ ಕೂಡ ಪ್ರತಿಕೂಲ ಮಾಹಿತಿ ಪಂಚಾಯತಿ ಪುರಸಭೆ ಹಾಗೂ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಆದೇಶವನ್ನು ಪಡೆದುಕೊಂಡು ನಿಯಮಾನುಸಾರ ಸಾಹಿತ್ಯಕ್ಕೆ ಒಳಪಟ್ಟು ಅನಾವರಣಗೊಳಿಸುವುದು ಉತ್ತಮ ಎಂದು ರಥೋತ್ಸವ ನಡೀಬೇಕು ಅಂತಂತಂದ್ರೆ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿಯವರನ್ನ, ಮುಖಂಡರನ್ನ ಮತ್ತೆ ಸಂಘ ಸಂಸ್ಥೆಗಳನ್ನ ಕರೆದು ಪೂರ್ವಭಾವಿ ಸಭೆಯನ್ನ ಮಾನ್ಯ ದಂಡಾಧಿಕಾರಿಯವರ ಕಚೇರಿಯಿಂದ ಬಂದಿರ್ತಕ್ಕಂಥ ರಾಜಸ್ವ ನಿರೀಕ್ಷಕರು ಮತ್ತು ವಿನಾಶ ಕೌಟದಲ್ಲಿ ಇರ್ತಾರಲ್ಲ ಇವರಿಬ್ಬರು ಕಳಿಸ್ಕೊಡ್ತಾರೆ. ಊರಿನಲ್ಲಿ ಕೆಲವು ಬಲಾಢ್ಯ ಕೊನ್ನ 1-2 ಸಮುದಾಯ 3 ಸಮುದಾಯದವ್ರು ಮಾತ್ರ ಕೂತ್ಕೊಂಡು ನಿರೂಪಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ದಯಮಾಡಿ ಈಗ ನಮ್ಮೂರಿನಲ್ಲಿ ಇಡೀ ಜನಸಂಖ್ಯೆನ ತಗೊಂಡ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ದಲಿತ ಸಮುದಾಯದ ಯಾವೊಬ್ಬ ನಾಯಕನನ್ನು ಕೂಡ, ಮುಖಂಡರನ್ನು ಕೂಡ, ಯಜಮಾನರಲ್ಲಿ ಇಡೀ ಸಭೆಯಲ್ಲಿ ಈಗ ರಥೋತ್ಸವ ಅಂದ್ರೆ ಕೇವಲ ರಥವನ್ನು ಎಳಿತಕ್ಕಂಥದ್ದು ಮಾಡ್ತದೆ ಅಷ್ಟೇ ಅಲ್ಲ. ಅಲ್ಲಿ ಸುಮಾರು ಒಂದು 10-15 ಕಾರ್ಯಕ್ರಮಗಳು, 24 ಕಾರ್ಯಕ್ರಮಗಳು ಇರ್ತವೆ.
ಅವಾಗ ಯಾವುದೋ ಒಂದು ಟೈಮಲ್ಲಿ ಅಷ್ಟೇ ದಯಮಾಡಿ ಆ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮುದಾಯದ ಯಜಮಾನಗಳನ್ನ ಮತ್ತು ದಲಿತ ಸಂಘಟನೆಯ ಮುಖಂಡರುಗಳನ್ನ ಅಹಿಂದ ನಾಯಕರನ್ನ ಕರೆದು ಪೂರ್ವದ ಸಭೆಯಲ್ಲಿ ಒಂದು ರಥೋತ್ಸವವನ್ನ ತುಂಬ ವಿಜೃಂಭಣೆಯಿಂದ ಎಲ್ಲರ ಸಮೂಹವನ್ನು ಆಚರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಕೋರ್ಟ್ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸೂಚಿಸಿರುತ್ತೇವೆ. ಅದನ್ನು ಸಿಬ್ಬಂದಿಯವರು ಸಹ ನೋಟಿಸ್ ಪ್ರತಿಯನ್ನು ಕೆಳಕಂಡ ವ್ಯಕ್ತಿಗಳಿಗೆ ಸೂಕ್ತ ವ್ಯಕ್ತಿಗಳಿಗೆ ಜಾರಿ ಮಾಡಿ ಮುಂದೆ ಕೂಡ ಯಾವುದೇ ರೀತಿ ಅಡಚಣೆ ಆಗದಂತೆ ಜಾರಿ ಮಾಡಲು ಸೂಚನೆ ನೀಡುತ್ತಾರೆ. ನಟರಾಜು ಊಚನಹಳ್ಳಿ ಗ್ರಾಮದವರು ಮಾತನಾಡಿ, ನೈಪಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಬ್ಯಾನರ್ ಇದು ಹಾಕಿದ್ದು, ಈ ಸಂಬಂಧ ಕ್ರಮವಹಿಸಲು ಭೇಟಿ ನೀಡಿದ್ದು, ಗ್ರಾಮದಲ್ಲಿ ಮುಖಂಡಚಾರ ಮಾಡಲಾಗಿ ಇತ್ತೀಚೆಗೆ ಯಾವುದೇ ರಿಪೇರಿ ಆಗಿದ್ದಾಗ ಅದು ಎಲ್ಲ ತಾಲೂಕು ಮಟ್ಟದಲ್ಲಿ ಸರಿಪಡಿಸುತ್ತಾರೆ. ಇತ್ತೀಚೆಗೆ ಯಾವುದೇ ಆಗದಂತೆ ತಿಳಿಸಿರುತ್ತಾರೆ. ಜಯರಾಮ ಮೊಮ್ಮಳ್ಳಿ ಗ್ರಾಮ, ಇದು ಕತ್ರಘಟ್ಟ ಗ್ರಾಮದ ಪ್ರಕರಣ ಸಂಬಂಧಿಸಿದಂತೆ ಮುಖಂಡರಾದ ಕುಮಾರ್ ರಂಗಸ್ವಾಮಿ ಅವರ ಮೇಲೆ ಹಣ ಪಡೆದು ಪ್ರಕರಣ ಮುಚ್ಚಿಹಾಕಲು ಪ್ರಯತ್ನಿಸುತ್ತಾರೆ ಎಂಬ ಅಪಪ್ರಚಾರ ಹೊರಟಿದ್ದು, ಈ ಬಗ್ಗೆ ಮಾಹಿತಿ ನೀಡಲು ಕೋರುತ್ತಾರೆ. ಮಾನ್ಯ ಡಿಎಸ್ಪಿ ಅವರಂತೆ ಆದೇಶದಂತೆ ಇದು ಸಂಬಂಧಪಟ್ಟವರು ವಿಚಾರ ಮಾಡಲಾಗಿ ಯಾರು ಆರೋಪ ಇರುತ್ತೆ ಅಷ್ಟೇ ಹೊರತು ಯಾವ ರೀತಿ ಆಧಾರಗಳು ದೊಡ್ಡದಲ್ಲಿ ತಿಳಿಸಿರುತ್ತಾರೆ. ಸಮಸ್ಯೆ ಬಗೆಹರಿಸಲು ಕೋರಿರುತ್ತಾರೆ. ಕೆಆರ್ಪೇಟೆ ಟೌನ್ನ ಐಬಿ ವೃತ್ತದಲ್ಲಿ ಟ್ರಾಫಿಕ್ ಪೊಲೀಸ್ ನೇಮಿಸಲು ಕೋರಿಕೊಂಡಿರುತ್ತಾರೆ. ಸಿಸಿಟಿವಿ ಅಳವಡಿಸುವ ಬಗ್ಗೆ ಕೋರಿರುತ್ತಾರೆ. ನನ್ನ ಡಿಎಸ್ಪಿ ಆದೇಶದಂತೆ ಇದು ಸದರಿ ಜಮೀನು ಸಿವಿಲ್ ರಾಜ್ಯವಾಗಿದ್ದು, ನ್ಯಾಯಾಲಯದಲ್ಲಿ ಸಂಬಂಧಪಟ್ಟ ಟಿವಿಯನ್ನು ಅಳವಡಿಸಲಾಗಿದೆ. ಮಳೆಯಿಂದಾಗಿ ರಿಪೇರಿ ಇದ್ದು ಈಗ ಸರಿಪಡಿಸುವಂತೆ ಪುರಸಭೆಗೆ ಪತ್ರವ್ಯವಹಾರ ಮಾಡಲಾಗಿತ್ತು. ನಟರಾಜ್ ಊಚನಹಳ್ಳಿ ಗ್ರಾಮ ಅವರು ಮಾತನಾಡಿ, ದಲಿತ ಜನಾಂಗದವರು ದೂರು ನೀಡಿದ ತಕ್ಷಣ ತೆಲುಗುಗಾರನ್ನು ತಾಳೆ ಇಟ್ಟುಕೊಂಡು ಕೂಡಿಸುತ್ತಿರುವುದಿಲ್ಲ. ನೀಡಿದಾಗ ಮಾತ್ರ ಗ್ರಾಮಕ್ಕೆ ಬಂದು ನೇರವಾಗಿ ವಿಚಾರಣೆ ಮಾಡದೆ ಗ್ರಾಮದ ಮುಖಂಡರಿಗೆ ಕರೆ ಮಾಡಿ ವಿಚಾರಿಸಿ ರಾಜ್ಯ ಸಂಧಾನ ಮಾಡಲು ಪ್ರಯತ್ನ ಮಾಡುತ್ತೀರಾ. ಮುಂದೊಂದು 2-3 ದಿನ ತಾಳೆಯಲ್ಲಿ ಕಾಯುವ ಇಲ್ಲಿ ದೌರ್ಜನ್ಯ ಪ್ರಕರಣಗಳು ಏನಿದೆ ಸಾಲಕ್ಕೆ ಒಂದು ಹೆಣ್ಣು ಮಕ್ಕಳನ್ನು ಕರೆಯೋ ಒಂದು ವ್ಯವಸ್ಥೆ ಆಗ್ಬೇಕು ಸರ್. ಆಯಾ ಗ್ರಾಮಗಳಲ್ಲಿ ಈಗ ಪಂಚಾಯತಿ ಇದ್ದ ಗೆದ್ದಂತ ಸದಸ್ಯರುಗಳು ಮತ್ತೆ ಅಲ್ಲೂ ಸಂಘಗಳಿದೆ, ಅಂತರೆಲ್ಲ ಗುರುತಿಸಿ ಸರ್, ಗುರುತಿಸಿ ಒಂದು ಮಾಡಿದ್ರೆ ಸೂಕ್ತ ಅಂತ ಸರ್ ನನ್ನ ಮೊದಲನೇ ಅನಿಸಿಕೆ. ಈಗ ನಮ್ಮ ಪ್ರೇಮಣ್ಣ ಅವರು ಹಲವಾರು ಬಾರಿ ಹೇಳಿದ್ದಾರೆ, ಯಾರೊಬ್ರು ಸದಸ್ಯತ್ವ ತಗೊಳಕ್ ಒಂದು ಇದು ಮಾಡಿ ಆಯೋಜನೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಯಾವ್ದು ಕ್ರಮ ಕೈಗೊಂಡಿಲ್ಲಪ್ಪ. ಈಗ ಬರ್ತೀವಿ, ಕೇಳ್ತೀವಿ, ಹೋಯ್ತೀವಿ. ಈಗ ಸರ್ ಎಷ್ಟು ಮೀಟಿಂಗ್ ಮಾತಾಡಿದ್ದೀವಿ, ಡಿಸಿ ಮೀಟಿಂಗ್ ಮಾತಾಡಿದ್ದೀವಿ. ಸುಮ್ಮನೆ ಆಯ್ತದ ಇಲ್ಲ ಅಂದ್ರೆ ನಮ್ಗೆ ಬೇಕಾದ್ರೆ ನಮ್ಮ ಸಮಾಜಕ್ಕೆ ಬೇಕಾದ್ರೆ ಬರ್ತಾ ಕೊಡ್ಲಿ. ಇವಾಗೇನು ಹೊಸ್ತಾಗ ಏನಲ್ಲ. ಹಾಗಾಗಿ ಸರ್ ಇದಕ್ಕೆ ನೀವು ಬಂದಿದ್ರಿ, ಕಳೆದ ಬಾರಿ ಮೀಟಿಂಗ್ ಅಲ್ಲಿ ಹೇಳಿದ್ರೆ ನಾನು ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತೀನಿ ಅಂದ್ರೆ ಸರ್ ಯಾವುದೂ ಇಲ್ಲ ಇಲ್ಲಿ. ಈಗ ಆಲ್ರೆಡಿ ಈಗ ಪ್ರೇಮ್ ಕುಮಾರ್ ಇದ್ದಾರೆ, ನಮ್ಮ ದೇವರಾಜರು ಆಗಲಿದ್ದಾರೆ ಇಲ್ಲಿ. ಈಗ ನಾವು ಕೆಲವೊಂದು ಆಗಕ್ಕಾಗಲ್ಲ. ಸದಸ್ಯತ್ವ ಮಾಡಬಾರ್ದು ಅಂತ ಸರ್. ಇಲ್ಲಿ ಬರ್ತೀವಿ, ಟೀ ಕುಡ್ಕೊಂಡು ಹೊರಟ ಇರ್ತೀವಿ. ಇನ್ನು ಮುಂದೆ ಸರ್ ಈ ಥರ ಆಗಬಾರ್ದು. ನೀವು ತಕ್ಷಣದಲ್ಲಿ ಬರೀರಿ. ಆಮೇಲೆ ಪ್ರತಿಯೊಂದಿಗೆ ನಾನು ಹೇಳೋದನ್ನ ಹೋಗ್ಬಿಡುವಾಗ ಒಂದು ಸಭೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ನಮ್ಮ ಮಾಮೂಲಿ ಜಯರಾಮ್ ಹೇಳಿದಂಗೆ ಪ್ರತಿ ಪಂಚಾಯತಿಲೂ ಕೂಡ ಪೊಲೀಸ್ ಇಲಾಖೆ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಕೂಡ ಇಬ್ಬರು ಕೂಡ ಸೇರಿ ಮಾಡೋದು ಒಂದು ಉತ್ತಮ ಕಾರ್ಯಕ್ರಮ ಆಗ್ತದೆ. ಸಮಾಜ ಕಲ್ಯಾಣ ಇಲಾಖೆ ಸ್ಪೂಷಿತ ನಿವಾರಣಾ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾರೆ ಸರ್. ಇವರು ಏಕಾಏಕಿ ಇವರು ಅಭಿಪ್ರಾಯ ತಂದೆ ಬರ್ಕೊಂಡು ಹೋಗಿ ಮಾಡಿದ್ದಾರೆ. ಯಾವ ಮುಖಂಡ ಗಮನಕ್ಕೆ ತಂದಿಲ್ಲ. ಇಂತಹ ಒಂದು ಕಾರ್ಯಕ್ರಮ ಆಗ್ಬಾರ್ದು. ದಯಮಾಡಿ ನೀವು ಸಮಾಜ ಕಲ್ಯಾಣ ಇಲಾಖೆ ಜೊತೆ ಪತ್ರವ್ಯವಹಾರ ಮಾಡಿ ಅವರನ್ನು ಕೂಡ ಜೊತೆ ಕರ್ಕೊಂಡು ಸರ್ಕಾರದಿಂದ ಅನುದಾನ ಬರ್ತದೆ ಅಂತ ಕಾರ್ಯಕ್ರಮಗಳನ್ನ ಪೊಲೀಸ್ ಇಲಾಖೆ ಸೇರ್ಕೊಂಡು ಪ್ರತಿ ಪಂಚಾಯತ್ ಸ್ಪೂಷಿತ ನಿವಾರಣಾ ಕಾರ್ಯಕ್ರಮ ಅಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಮಾಡ್ತಾರೆ ಪ್ರತಿ ವರ್ಷ. ಯಾರಿಗೆ ನ್ಯಾಯ ಕೇಳಬೇಕು ಅನ್ನೋದು ಪ್ರಶ್ನೆ. ಈಗ ನನ್ನ ಪ್ರಶ್ನೆ 2 ಪ್ರಶ್ನೆ ಇದೆ ಸರ್. ಒಂದು ಡಿವೈಎಸ್ಪಿ ಅವ್ರಿಗೆ, ಒಂದು ನಮ್ಮ ಮೇಡಮ್ ಸರ್. ಒಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ರೂರಲ್ ಸ್ಟೇಷನ್ನಲ್ಲಿ. ವೇದಮೂರ್ತಿ ಅಂತ ಹೇಳಿ ದೊಡ್ಡಚನಹಳ್ಳಿ ಅವರು ನಮ್ಮ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ರು ಅಂತ ಹೇಳಿ ನಾವು ಸ್ಟೇಷನ್ ಮುಂದೆ ಒಂದು ಪ್ರತಿಭಟನೆ ಮಾಡ್ತೀವಿ ಕೂತ್ಕೊಂಡು.
ಸಂಜೆ ತನಕ ನಾವು ನಮ್ಮ ಇನ್ಸ್ಪೆಕ್ಟರ್ ಕೆಲಸ ಮಾಡೋದಿಲ್ಲ ಅಂತ ಹೇಳಿ DYSP ಅವರು ನಾಗಮಂಗಲದಿಂದ ಬರ್ಬೇಕಂತ ಹೇಳಿ ಬರೋವರೆಗೆ ಸಂಜೆ ತನಕ ಒಂದು ಪ್ರತಿಭಟನೆ ಮಾಡ್ತೀವಿ. ತಾವು ಬರ್ತೀರಿ, ನಮಗೆ ದೂರು ಕೊಡ್ತೀರಿ, ಅವ್ರನ್ನ ಅರೆಸ್ಟ್ ಮಾಡಿದ್ರೆಲ್ಲರೂ ಎಲ್ಲೂ ಕೂಡ ತಡೆ ಆಗಿಲ್ಲ. ಎಲ್ಲೂ ಅದಕ್ಕೆ ಯಾರು ಪೊಲೀಸ್ ಇಲಾಖೆಯಿಂದಾಗಲಿ ಯಾವ ಇಲಾಖೆಯಿಂದ ಏನು ತಡೆ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಕಡೆ ಮಾಡಿದ್ರು. ಬರೀ ಕೇರ್ಪೇಟೆಯಲ್ಲಿ ಮಾತ್ರ ನೀವು ನಮಗೆ ಪಥಸಂಚಲನ ಮಾಡೋಂಗಿಲ್ಲ, ಲೈನ್ ಹಾಕೋಂಗಿಲ್ಲ, ಹೆಸರು ಪ್ರಸ್ತಾಪ ಮಾಡೋಂಗಿಲ್ಲ, ಬ್ಯಾಲೆಟ್ ಪೇಪರ್ಲ್ಲಿ ಅದರ ವಿಷಯ ಹಾಕೊಳ್ಳೋಂಗಿಲ್ಲ ಅಂತೇಳಿ ನಮಗೆ ಮಾತ್ರ ನೋಟಿಸ್ ಕೊಟ್ಟರು. ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ. ಇದೆಲ್ಲ ಕಡೆ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ನಿಮ್ಗೆ ಬೇಕು ಅಂದರೆ ನಾವು ಉದಾಹರಣೆ ಕೊಡ್ತೀವಿ. ಆದರೆ ನಮ್ಮ ಕೇರ್ಪೇಟೆಲ್ಲ ಯಾಕೆ, ನಮಗೆ ಯಾಕೆ ಅನ್ನೋದನ್ನ ತಾವು ಮಾಹಿತಿ ನೋಟಿಸ್ ಕೊಟ್ಟಿರಲಿಲ್ಲ. ನಿಮ್ಮ ಸಭೆಯ ಅಜೆಂಡಾ ಏನಿತ್ತು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಒಂದು ಕೋಮು ಮತ್ತು ಇನ್ನೊಂದು ಕೋಮುಗಳ ಮಧ್ಯೆ ಘರ್ಷಣೆ ಆಗಬಾರ್ದು ಅಂತ ಒಂದು ಎಲ್ಲೆಂಡೋ ದೃಷ್ಟಿಯಿಂದ ಸ್ಪೆಸಿಫಿಕ್ ಆಗಿ ಮಾರ್ಚ್ ಮಾಡೋದು ಬೇಡ ಅನ್ನೋದನ್ನ ಹಿರಿಯರು ಏನು ನನಗೆ ಹೇಳಿದ್ರು ಅದನ್ನು ಕನ್ವೆ ಮಾಡಿದ್ದೀನಿ. ನಿಮಗೆ ಯಾವುದೇ ರೀತಿಯಾದಂತಹ ಜಾಥಾ ಮಾಡಲಿಕ್ಕೆ ನಾವು ತಡೆ ಒಡ್ಲಿಲ್ಲ. ನೀವು ಯಾವ ರೂಟ್ ಕೇಳಿದ್ರು ಆ ರೂಟಲ್ಲಿ ಕೂಡ ನಾವು ನಿಮಗೆ ಬಂದೋಬಸ್ತ್ ಸ್ಕೀಮ್ಸ್ ಅವ್ರನ್ನು ಕೂಡ ಹಾಕಿದ್ವಿ. ಕಡೆಗೆ ನೀವೇ ಚರ್ಚೆ ಮಾಡಿ ನಾವು ಇದೇ ರೂಟಲ್ಲಿ ಹೋಗ್ತೀನಿ ಅಂತ ಹೇಳಿದ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀವಿ. ಅದ್ರದ್ದು ಉದ್ದೇಶ ಇಷ್ಟೇನೆ. ಇನ್ನೊಬ್ರು ಏನು ಮಾಡ್ತಾ ಇರೋದನ್ನ ನಾವು ಅದಕ್ಕೆ ಟಕ್ಕರ್ ರೀತಿನಲ್ಲಿ ಕೊಡಬಾರದು, ಮತ್ತೆ ಅದು ಬೇರೆ ರೀತಿ ಸಂದೇಶ ಹೋಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಮ್ಮ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಅದನ್ನ ಕನ್ವೆ ಮಾಡಿದ್ವಿ. ಮತ್ತೆ ತಾವು ಹೇಳಿದಂಗೆ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲರೂ ಕೂಡ ಜಾಥಾ ಮಾಡಿದ್ದಾರೆ. ತಾವೇ ಹೇಳಿದ ರೀತಿನಲ್ಲಿ ಜಾಥಾ ಮಾಡಿಲ್ಲ, ನಾರ್ಮಲ್ ಆಗಿ ಎಲ್ಲರೂ ಕೂಡ ಜಾಥಾ ಮಾಡಿದ್ರು. ಸೊ ಹಾಗಾಗಿ ನನಗೆ ಹಿರಿಯ ಅಧಿಕಾರಿಗಳು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅದನ್ನ ಮತ್ತೆ ನಾನು ನಿಮ್ಮ ಹತ್ರ ಕನ್ವೆ ಮಾಡಿ ನಿಮ್ಮ ಜೊತೆ ಚರ್ಚೆ ಮಾಡಿನೇ ಅದು ಜಾಥಾನ ನಾವು ಮಾಡಿದ್ದು.